ಟೊಮೆಟೊಕಾಯಿ ಚಟ್ನಿಗೆ ನಾನು ನೆಲಗಡಲೆ ಅಥವಾ ಈ ಕಡಲೆಕಾಯಿ ಬೀಜ ಉಪಯೋಗಿಸ್ತಾ ಇದ್ದೀನಿ. ಈ ಕಡಲೆಕಾಯಿ ಬೀಜ ಬೇಡ ಅಂತನೋರು ಅಂದ್ರೆ ಅಲರ್ಜಿ ಇರೋರು ನೀವು ಬಾದಾಮಿನ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ತಿರುಗಬೇಕಾದ್ರೆ ಹಾಕೋಬಹುದು. ಕಾಯಿ ಬೇಡ ಚಟ್ನಿಗೆ ಅನ್ನೋರು ಈ ಚಟ್ನಿನ ಖಂಡಿತ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಈ ಟೊಮೆಟೊಕಾಯಿ ಚಟ್ನಿಗೆ ಬೇಕಾಗಿರುವಂಥ ಸಾಮಗ್ರಿಗಳು 3 ಟೊಮೆಟೊಕಾಯಿ ಸಿಕ್ಕಿರೋದು ನನಗೆ, ಅಷ್ಟರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಟೊಮೆಟೊಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಹುಳಿ ಇಲ್ಲ ಈ ಟೊಮೆಟೊಕಾಯಿ, ಸ್ವಲ್ಪ ಸಿಹಿ ಮುಂದೆನೇ ಇದೆ. ಇದನ್ನು ಈ ಥರ ಸುಮ್ಮನೆ ದೊಡ್ಡ ದೊಡ್ಡ ಹೋಳುಗಳಾಗೆ ಮಾಡ್ಕೊಳ್ಳಿದ್ದೀನಿ, ಚಿಕ್ಕದಾಗಿ ಮಾಡ್ಕೋಬೇಕಾಗಿಲ್ಲ. ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೋಳುಗಳನ್ನು ಮಾಡಿಟ್ಕೊಳ್ಳಿ. 1.5 ಕಪ್ನಷ್ಟು ಹೋಳಾಗಿದೆ. ಹಾಗೆ 3 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಇಲ್ದಲೇ ಇರೋದ್ರಿಂದ ಕೆಂಪಗಾಗಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಇದೆ. ಇದನ್ನು ಒಂದು ಸ್ವಲ್ಪ ಅರ್ಧ ಕಟ್ ಮಾಡಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಖಾರನೇ ಇರೋದ್ರಿಂದ 3 ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ, ಕಡಲೆಕಾಯಿ ಅಲರ್ಜಿ ಅನ್ನೋರು. ಒಂದು 10 ರಿಂದ 15 ಬಾದಾಮಿನ ನೆನೆಸ್ಕೊಂಡು ಸಿಪ್ಪೆ ತೆಗೆದು ಹಾಕೋಬಹುದು. ಕಡಲೆಕಾಯಿ ಬಾದಾಮಿ 2 ಬೇಡ ಅಂದರೆ ನೀವು ತೆಂಗಿನಕಾಯಿನೇ ಹಾಕೋಬಹುದು. 1/8 ಟೀ ಸ್ಪೂನ್ನಷ್ಟು ಅಂದ್ಕೊಳ್ಳಿ, ಸ್ವಲ್ಪ ಅಂದರೆ ಕೈನಲ್ಲೇ ತೋರಿಸ್ತೀನಿ. ಇಷ್ಟು ಓಂಕಾಳು, 1/8 ಟೀ ಸ್ಪೂನಷ್ಟು ಮೆಂತ್ಯ. ಟೊಮೆಟೊ ಕಾಯಿ ಹುಳಿ ಇದ್ರೆ ಹುಣಸೆ ಹಣ್ಣು ಹಾಕಕ್ಕೆ ಹೋಗಬೇಡಿ. ನನಗೆ ಸಿಕ್ಕಿರೋ ಸ್ವಲ್ಪ ಸಿಹಿ ಮೇಲಿರೋದ್ರಿಂದ ಒಂಚೂರು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. 3/4 ಟೀ ಸ್ಪೂನ್ ಉಪ್ಪು, ಇಲ್ಲಾಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಬೆಲ್ಲ, 2 ಟೀ ಸ್ಪೂನ್ ಎಣ್ಣೆ ಟೊಮೆಟೊನ ಹುರ್ಕೊಳ್ಳೋಕ್ಕೆ, ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ. ಒಂದು ಬಾಣಲೆ ಅಥವಾ ಒಂದು ಪಾತ್ರೆನ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗುತ್ತೋ ಮೆಂತ್ಯ ಕಾಳು, ಜೀರಿಗೆ, ಹುರಿತಾನೆ ಒಂದೊಂದಾಗಿ ಎಲ್ಲ ಹಾಕ್ಕೊಳ್ಳಿ. ಓಂಕಾಳು, ಹಾಗೆ ಕಡಲೆಕಾಯಿನೂ ಹಾಕ್ಕೊಳ್ಳೋಣ. ಎಲ್ಲ ಸ್ವಲ್ಪ ಕಡಲೆಕಾಯಿ ಆಗೋ ತನಕ ಹುರ್ಕೊಳ್ಳೋಣ. ಕಡಲೆಕಾಯಿ ಸ್ವಲ್ಪ ಆಗಲಿ, ಹಾಗೆ ಮೆಂತ್ಯ ಮತ್ತು ಜೀರಿಗೆ ನಿಮಗೆ ಒಂದು ಸ್ವಲ್ಪ ಘಮ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ನಿಮಗೆ ಹುರಿದಿದ್ದು ಕಡಲೆಕಾಯಿನೇ ಇದ್ದರೆ ಅದನ್ನೇ ಬಳಸ್ಕೋಬೋದು. ಈಗ ಇಲ್ಲಿ ಮೆಂತ್ಯ ನಿಮಗೆ ಕೆಂಪಾಗಿದೆ, ಹಾಗೆ ಒಂಥರ ಘಮನೂ ಬರ್ತಾ ಇದೆ, ಹಾಗೆ ಕಡಲೆಕಾಯು ಆಗಿದೆ ಇದು. ಈಗ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈ ಥರ ನೋಡಿ ಬತ್ತದಂಗೆ ಆಗತ್ತೆ. ಈ ಥರ ಹಸಿರು ಮೆಣಸಿನ್ಕಾಯಿನ ಬತ್ತಿಸ್ಕೊಳ್ಳೋದು ಅಂತಲೇ ಹೇಳೋದು. ಈ ಥರ ಬತ್ತದಂಗೆ ಆಗತ್ತೆ, ಈ ಥರ ಬಿಳ್ಳಿಗೆ. ಅಷ್ಟಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಕರಿಬೇವನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿದ್ರೆ ಟೊಮೆಟೊ ನೀರು ಬಿಡುತ್ತೆ, ಹಾಗೆ ಟೊಮೆಟೊನು ಸ್ವಲ್ಪ ಬೆಂದಂಗೆ ಆಗುತ್ತೆ. ಉಪ್ಪು ಹಾಕೋದ್ರಿಂದ ಯಾವುದೇ ತರಕಾರಿ ನೀರು ಬಿಡುತ್ತಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ಈ ಟೊಮೆಟೊ ಸ್ವಲ್ಪ ಬತ್ತದಾಗಲಿ, ಇದನ್ನು ಮೀಡಿಯಮ್ ಲೋ ಊರಿನಲ್ಲೇ ಇಟ್ಟು ಈ ಥರ ಮೆಣಸಿನ್ಕಾಯಿ ಬತ್ತುತ್ತಲ್ಲ ಅದೇ ಥರ ಈ ಟೊಮೆಟೊನೂ ಈ ಥರ ಬತ್ತಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ತೊಗೊಳ್ಳಲ್ಲ, ಮೀಡಿಯಮ್ ಲೋ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು ನೋಡಿ, ಎಲ್ಲ ಒಂಥರ ಬತ್ತದಂಗೆ ಆಗಿದೆ, ಹಾಗೆ ಸ್ವಲ್ಪ ಮುಕ್ಕಾಲಷ್ಟು ಬೆಂದು ಇದೆ. ಇಷ್ಟಾದರೆ ಇದು ಸಾಕು. ಹುಣಸೆ ಹಣ್ಣು ಹಾಕ್ತೀನಿ. ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಹೊಡೆಯುತ್ತೆ, ನೀವು ತುಂಬ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲನೂ ಹಾಕ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಚಿಟಕಿ ಅರಿಶಿನ ಮಿಕ್ಸ್ ಮಾಡಿ, ಇದು ಉರಿನ ಆಫ್ ಮಾಡಿ ಚೆನ್ನಾಗಿ ಇದು ಆರಿದ ಮೇಲೆ ತಿರುವು ಬಿಟ್ಟರೆ ಟೊಮೆಟೊಕಾಯಿ ಚಟ್ನಿ ರೆಡಿ ಆಗುತ್ತೆ. ಆರಿದೆ ಈಗ. ಇದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ನೀರೇನು ಬೇಕಿಲ್ಲ ಇದಕ್ಕೆ, ಬೇಕಾದರೆ 1-2 ಚಮಚ ನೀವು ಬೇಕಾದರೆ ಹಾಕೋಬೋದು ಗಟ್ಟಿಯಾಗಿ, ತುಂಬ ಗಟ್ಟಿಯಾದರೆ. ಸಾಮಾನ್ಯವಾಗಿ ಟೊಮೆಟೊ ಕಾಯಿನಲ್ಲೇ ನೀರಿರೋದ್ರಿಂದ, ನೀರು ಬಿಡೋದ್ರಿಂದ ನಾವು ಮತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಈ ಥರ ತರ್ತರಿಯಾಗಿ ತಿರುವ್ಕೊಂಬಿಟ್ಟು ಒಂದು ಬೌಲಿಗೆ ತೆಕ್ಕೊಳ್ಳೋಣ. 3 ಟೊಮೆಟೊನಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಚಟ್ನಿ ಆಗೋದು. ಸುಮಾರು ಒಂದು ಅರ್ಧ-ಮುಕ್ಕಾಲು ಕಪ್ನಷ್ಟು ಆಗುತ್ತೆ. ಈಗ ಇದಕ್ಕೆ ಇಂಗು ಸಾಸಿವೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಸೌಟಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿಗಿಡಿ. ಎಣ್ಣೆ ಚೆನ್ನಾಗಿ ಕಾಯಿತು, 1 ಚಿಟಕಿ ಇಂಗು, 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟ್ಗುಟ್ಲಿ.
ಸಾಸಿವೆ ಚೆನ್ನಾಗಿ ಚಟ್ಕೊಟ್ಟಿದ್ಮೇಲೆ ಉರಿನ ಆಫ್ ಮಾಡಿಬಿಟ್ಟು ಚಟ್ನಿಗೆ ಹಾಕಿದ್ರೆ ಸುಲಭವಾಗಿ ಮಾಡುವಂಥ ಮತ್ತು ರುಚಿಯಾದ ಈ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನಂತೂ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಈ ಟೊಮೆಟೊ ಚಟ್ನಿನ ನೀವು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಹಾಗೆ ಬಿಸಿ ಬಿಸಿಯಾದ ಅನ್ನದ ಜೊತೆ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸುಲಭವಾಗಿ ಈ ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.